ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ಸ್ಮಿತಾ ರಂಗನಾಥ್. ಮೊದಲಿಗೆ ಹೆಡ್ಲೈನ್ಸ್. ಹೊಟ್ಟೆಪಾಡಿಗೆ ಬಂದವರ ಮೇಲೆ ದುರಾಚಾರ, ಅಪ್ಪನ ಮೇಲಿನ ದ್ವೇಷಕ್ಕೆ ಮಗಳ ಮೇಲೆ ಅತ್ಯಾಚಾರ, ಬಡಪಾಯಿ ಬರ್ಮಾ ಯುವತಿ ಮೇಲೆ ಮೇಸ್ತ್ರಿಯ ಅಹಂಕಾರ. ಸುಟ್ಟು ಭಸ್ಮ ಮಾಡ್ತೇನೆಂದು ದುನಿಯಾ ವಿಜಿ ಆರ್ಭಟ, ಸೀಮೆ ಎಣ್ಣೆ ತಂದು ರಾಜೇಶ್ ಬ್ರಹ್ಮ ಅವರ ಕೂಗಾಟ, ಜೋರಾಯ್ತು ನಿರ್ಮಾಪಕರು ನಟನ ನಡುವಿನ ಗುದ್ದಾಟ. ರಾಜಧಾನಿಯಲ್ಲಿ ತೀವ್ರಗೊಂಡ ಚೆನ್ನೈ ಸ್ಫೋಟದ ತನಿಖೆ, ಪೊಲೀಸರಿಂದ ರೈಲು ನಿಲ್ದಾಣದ ಹಮಾಲಿಗಳ ವಿಚಾರಣೆ, ಆರೋಪಿಗಾಗಿ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ. ದೇವನಹಳ್ಳಿ ಏರ್ಪೋರ್ಟ್ ಟೋಲ್ ದರ ಏರಿಕೆಗೆ ಆಕ್ರೋಶ, ಸರ್ಕಾರದ ವಿರುದ್ಧ ಕ್ಯಾಬ್ ಚಾಲಕರ ಆವೇಶ, ಸಂಚಾರ ಶುಲ್ಕ ಕಡಿತಕ್ಕೆ ಕನ್ನಡಪರ ಸಂಘಟನೆಗಳ ಪಟ್ಟು. ರಾಜಧಾನಿಯಲ್ಲಿ ಐಪಿಎಲ್ ಜ್ವರ, ಪಂದ್ಯ ವೀಕ್ಷಣೆಗೆ ಅಭಿಮಾನಿಗಳ ಸಾಗರ, ಸ್ಟೇಡಿಯಂ ಸುತ್ತ ಟ್ರಾಫಿಕ್ ಜಾಮ್ಗೆ ಜನರು ತತ್ತರ. ಅದು ಕೆಲಸದ ವಿಚಾರವಾಗಿ ಮೇಸ್ತ್ರಿ ಹಾಗೂ ಕೆಲಸದವರ ನಡುವೆ ನಡೆದ ಜಗಳ. ಇದೇ ಕಾರಣಕ್ಕೆ ಅಸಮಾಧಾನಗೊಂಡಿದ್ದ ಮೇಸ್ತ್ರಿ ತನ್ನ ಬಳಿ ಕೆಲಸ ಮಾಡ್ತಿದ್ದವನ ಮಗಳನ್ನೇ ಕಿಡ್ನಾಪ್ ಮಾಡಿದ್ದ. ಮಾತ್ರವಲ್ಲ 3 ತಿಂಗಳು ಆಕೆಯನ್ನ ಕೂಡಿ ಹಾಕಿ ಅತ್ಯಾಚಾರವೆಸಗಿ ಮೃಗೀಯ ವರ್ತನೆ ತೋರಿದ್ದಾನೆ. ಜಗತ್ತಿನಲ್ಲಿ ಎಂಥೆಂಥ ನೀಚರಿರ್ತಾರೆ ಅಲ್ವಾ. ಈ ಪಾಪಿ ಮೇಸ್ತ್ರಿ ಹೊಟ್ಟೆಪಾಡಿಗಾಗಿ ನಗರಕ್ಕೆ ಬಂದಿದ್ದ ಕುಟುಂಬವನ್ನೂ ಬಿಟ್ಟಿರಲಿಲ್ಲ. 2 ವರ್ಷಗಳ ಹಿಂದೆ ಆಲಿ ಮೊಹಮ್ಮದ್ ಕುಟುಂಬ ಹೊಟ್ಟೆಪಾಡಿಗಾಗಿ ದೂರದ ಮಯನ್ಮಾರ್ನಿಂದ ನಗರಕ್ಕೆ ವಲಸೆ ಬಂದಿತ್ತು. ಸಂಪಿಗೆಹಳ್ಳಿ ಸಮೀಪ ಇರೋ ರಾಚೇನಹಳ್ಳಿಯಲ್ಲಿ ಜೋಪಡಿ ಕಟ್ಕೊಂಡು ಕೂಲಿ ಕೆಲಸ ಹಾಗೂ ಚಿಂದಿ ಆಯ್ಕೊಂಡು ಜೀವನ ನಡೆಸ್ತಿದ್ರು. ಆಲಿ ಮೊಹಮ್ಮದ್ ಮೆಹಬೂಬ್ ಬಬೂಲ್ ಅನ್ನೋ ಮೇಸ್ತ್ರಿ ಜೊತೆ ಕೂಲಿ ಕೆಲಸ ಮಾಡ್ಕೊಂಡಿದ್ದ ವೇಳೆ ಸಣ್ಣ ಕಿರಿಕ್ ಮಾಡ್ಕೊಂಡಿದ್ದ. ಇದೇ ಸಿಟ್ಟಿನಲ್ಲಿ ಬಬೂಲ್ ಆಕೆಯ ಮಗಳನ್ನ ಕಿಡ್ನಾಪ್ ಮಾಡಿ ಸತತ 2.5 ತಿಂಗಳು ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. गुड़ाउन पे आया, ज़बरदस्ती के ले गया। मेरा को मम्मी पेट में बच्चा है, चाकू निकल गया। सलमान का जी मैं के ले गया। मैं बोला रे तुमरा के मैं नहीं शादी करूँगी, तुम बुढ़ा है। क्यों नहीं शादी करूँगी? 40,000 रुपया मैं दूँगा, चढ़ना दूँगा। मैं बोला रे नहीं, मैं नहीं लूँगी. ರಾಚೇನಹಳ್ಳಿಯಿಂದ ಅಪಹರಿಸಿದ್ದ 18 ವರ್ಷದ ಯುವತಿಯನ್ನ ಮೊದಲು ಕೆ ನಾರಾಯಣಪುರ ಸಮೀಪದ ಗೆಳೆಯನೊಬ್ಬನ ರೂಮ್ನಲ್ಲಿ ಇರಿಸಿದ್ದ. ಬಳಿಕ ವರ್ತೂರು ಸಮೀಪದ ಜೋಪಡಿಯೊಂದರಲ್ಲಿ ಇರಿಸಿಕೊಂಡು ನಿರಂತರವಾಗಿ ಅತ್ಯಾಚಾರವೆಸಗಿದ್ದಾನೆ. ಆದರೆ 3 ದಿನಗಳ ಹಿಂದೆ ಯುವತಿ ಹೇಗೋ ಕಷ್ಟಪಟ್ಟು ತಪ್ಪಿಸಿಕೊಂಡು ಬಂದಿದ್ದಾಳೆ. ತನ್ನ ತಂದೆ ತಾಯಿ ಅವರೇನೋ ದುಡ್ಡು ಕೊಡಬೇಕಿತ್ತಂತೆ, ಅದಕ್ಕೋಸ್ಕರ ಒಬ್ಬ ಬಂದ್ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಅವಳಿಗೆ ಕಿಡ್ನಾಪ್ ಮಾಡಿಕೊಂಡು ಎತ್ಕೊಂಡು ಹೋಗಿ ಮತ್ತು ವರ್ತೂರಲ್ಲಿ ಒಂದು ಕಡೆ ಕರ್ಕೊಂಡೋಗಿ ಇಟ್ಟಿದ್ದ. ಅಲ್ಲಿ ಸತತವಾಗಿ ಅವಳ ಮೇಲೆ ರೇಪ್ ಮಾಡ್ತಿದ್ದ ಅಂತ ಹೇಳಿ ಒಂದು ಫಿರ್ಯಾದಿ ಕೊಟ್ಟಿದ್ದಾಳೆ. ಈಗಾಗಲೇ ಅವಳಿಗೆ 2 ತಿಂಗಳ ಗರ್ಭಿಣಿ ಕೂಡ ಆಗಿದ್ದಾಳೆ. ಅವಕ್ಕೆ ಮಗಳನ್ನ ಮೆಹಬೂಬ್ ಬಬೂಲ್ನೆ ಅಪಹರಿಸಿರುವ ವಿಷಯ ಗೊತ್ತಿದ್ರೂ ಕೂಡ ತಂದೆ ಅಲಿ ಮೊಹಮ್ಮದ್ ಮಾತ್ರ ಪೊಲೀಸರಿಗೆ ದೂರು ನೀಡಿರಲಿಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮತ್ತೊಂದೆಡೆ 2 ತಿಂಗಳ ಗರ್ಭಿಣಿಯಾಗಿರುವ ಯುವತಿಯನ್ನ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದ್ದು, ಸಂಪಿಗೆಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಒಟ್ಟಾರೆ ಕಷ್ಟವಿದ್ದರೂ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಕುಟುಂಬ ನೀಚನಿಂದಾಗಿ ನೆಮ್ಮದಿಯನ್ನೇ ಕಳೆದುಕೊಂಡಿದೆ. ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ನಟ ದುನಿಯಾ ವಿಜಯ್ ಮತ್ತೆ ವಿವಾದಕ್ಕೀಡಾಗಿದ್ದಾರೆ. ಅಲ್ಲದೆ ಅವರ ಹೇಳಿಕೆಗೆ ಇಡೀ ನಿರ್ಮಾಪಕ ವರ್ಗ ತಿರುಗಿ ಬಿದ್ದಿದೆ. ಏನಿದು ವಿವಾದ ಅಂತ ಯಾವ ಹೇಳಿಕೆಯನ್ನ ವಿಜಿ ನೀಡಿದ್ದಾರೆ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ವಿಜಯ್
ದುನಿಯಾ ಚಿತ್ರದ ಮೂಲಕ ಮನೆ ಮಾತಾದ ನಟ ಇದೀಗ ನಿರ್ಮಾಪಕರ ಕೆಂಗಣ್ಣಿಗೆ ಗುರಿಯಾಗಿ ಖಳನಾಯಕನಾಗಿದ್ದಾರೆ. ಮೇ 1ರಂದು ಸಿನಿಮಾ ಕಾರ್ಮಿಕರ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಬಗ್ಗೆ ಇಂಡಸ್ಟ್ರಿಯಲ್ಲಿ ಮಿಸ್ಬಿಹೇವ್ ಆಗ್ತಾ ಇದೆ, ಅಂತಹ ವ್ಯಕ್ತಿಯನ್ನ ಕಂಡ್ರೆ ಸುಡುತ್ತೇನೆ ಅಂತ ಹೇಳಿದ್ರು. ಆದರೆ ಅಂದಿನ ಹೇಳಿಕೆ ಇಂದು ವಿವಾದಕ್ಕೆ ಈಡಾಗಿದೆ. ಅಲ್ಲಿ ಇದರಲ್ಲಿ ನಮ್ಮ ಶೂಟಿಂಗ್ಗಳಿಗೆ ಹೋದಾಗ ತುಂಬ ನೊಂದ್ಕೋತಾರೆ. ಇಲ್ಲೇ ಆದ ಕೆಲವು ಸಮಸ್ಯೆಗಳಿದೆ, ಅದು ಬಿಟ್ಟರೆ ಬೇರೆ ತುಂಬ ಬೇರೆ ಊಟ ಮಾಡ್ತಾರೆ. ಇವತ್ತಿಗೂ ಇನ್ನೊಂದು ಒಕ್ಕೂಟ ಮಾಡಿ ಅದರಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ. ಅವಾಗ ಅರ್ಥವಿರೋದಿಲ್ಲ ಅದಕ್ಕೆ. ಈ ಥರ ಮನೆಯಲ್ಲಿ ಕೆಲಸ ಮಾಡೋರು, ಮನೆ ಮುರಿಯೋ ಕೆಲಸ ಮಾಡೋರು, ಆಮೇಲೆ ಡ್ಯಾನ್ಸ್ ಮಾಡೋ ಎಲ್ಲ ಹೆಣ್ಮಕ್ಳಿಗೆ ತುಂಬ ಗೋಳಿಕೊಂಡಿರೋರು ನನ್ನ ಕೈಯಲ್ಲಿ ಸಿಕ್ಕರೆ ನಿಜವಾಗ್ಲೂ ಜೀವಂತವಾಗಿ ಸುಟ್ಟು ಬಿಡ್ತೀನಿ. ಯಾರಾದರೂ ಸರಿನೇ ಮಾಡಬೇಡಿ ಆ ಕೆಲಸನ. ಯೋಚನೆ ಮಾಡಿ ಒಂದ್ಸರಿ. ಕಂಡವ್ರ ಮನೆ ಮಕ್ಕಳು ಅನ್ನೋದು ತುಂಬ ಈಸಿ ಅನ್ಸುತ್ತೆ. ಬಣ್ಣ ಬಳ್ಕೊಂಡು ಕುಡಿದ ತಕ್ಷಣ ನಿಮ್ಮ ಮುಂದೆ ಎಲ್ಲರೂ ಮೂರು ಬಿಟ್ಟು ನಿಂತ್ಕೊಂಡಿರಲ್ಲ. ಎಲೆಕ್ಷನ್ ವಿಚಾರವಾಗಿ ಇವತ್ತು ಮಲ್ಲೇಶ್ವರಂನ ಕ್ಲಬ್ನಲ್ಲಿ ನಿರ್ಮಾಪಕ ಸಂಘದ ಸರ್ವೆ ಸದಸ್ಯರ ಸಭೆ ನಡೆಯಿತು. ಅಲ್ಲಿ ದುನಿಯಾ ವಿಜಿ ಹೇಳಿಕೆಗೆ ಎಲ್ಲರೂ ಸಿಟ್ಟಾದ್ರು. ಇನ್ನು ನಿರ್ಮಾಪಕ ಕೆ ಮಂಜು ವಿಜಿ ಅವರನ್ನ ಕೊಂಚ ಜಾಸ್ತಿಯೇ ತರಾಟೆಗೆ ತೆಗೆದುಕೊಂಡ್ರು. ಮುಖ್ಯವಾಗಿ ವಿಜಿ ಬಗ್ಗೆ ಒಂದು, ಯಾಕೆಂದರೆ ವಿಜಿ ನಿರ್ಮಾಪಕರನ್ನ ಇಷ್ಟು ದಿನ ಕೆಟ್ಟದಾಗ ಮಾತಾಡ್ಬಾರ್ದು. ಯಾಕೆ ಮಾತಾಡ್ತಾರೆ, ಏನು ಹೊಡಿತಿ ಏನದು, ಏನು ರೌಡಿಸಮ್ ಮಾಡ್ತಾರಾ, ಎಲ್ಲ ನಿರ್ಮಾಪಕರು ಒಂದು ತುಂಬ ಮಾತಾಡಿದ್ರು. ಯಾಕೆಂದರೆ ವಿಜಿ ಅವರು ಕಲಾವಿದರಾಗಿ ನಿರ್ಮಾಪಕ ಕೊಟ್ಟಂಥ ದುಡ್ಡುಗಳು ತೊಗೊಂಡು ಇವರು ಎಷ್ಟೋ ಜನ ನಿರ್ಮಾಪಕರು ರೋಡು ಬಂದಿದ್ದಾರೆ, ಎಚ್ಚರಿಕೆ ಮಾಡಿದ್ದಾರೆ. ಈ ರೀತಿ ಮಾತಾಡ್ಬೋದಾ, ಏನು ಹೊಡಿತಾರೆ, ಏನದು ಡಬ್ಬಿ ಮಾಡ್ತಾರೆ ಆ ಥರ ಅನ್ನೋದನ್ನು ಇವತ್ತು ಅದರೂ ತುಂಬ ಚರ್ಚೆ. ನಿರ್ಮಾಪಕನಿಗೆ ತೊಂದರೆ ಆಗೋ ರೀತಿಯಲ್ಲಿ, ಅವನ ಮನಸ್ಸು ನೋಯಿಸೋಂಥ ರೀತಿಯಲ್ಲಿ ದುನಿಯಾ ವಿಜಿ ಅವ್ರು ನಡ್ಕೋಬಾರ್ದು. ಯಾಕೆಂದರೆ ಸಿನಿಮಾ ರಂಗ ಅನ್ನೋದು ಅವ್ರಿಗೆ ಅನ್ನ ಕೊಟ್ಟಿರೋದು. ಇವತ್ತು ಅವ್ರ ದೇಹದಲ್ಲಿ ಹರಿತಾ ಇರೋ ಒಂದೊಂದು ಅಣು ರಕ್ತನೂ ಸಹ ಅವರ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಆದರೆ ಅವ್ರಿಗೆ ಊಟ ಕೊಡ್ತಾ ಇರೋದು ಅವ್ರ ರಕ್ತದ ಕಣದಲ್ಲಿ ಸೇರಿಕೊಂಡಿದೆ ನಿರ್ಮಾಪಕನ ಅನ್ನದ ಋಣ. ಆ ಅನ್ನದ ಋಣ ಪಡೆದಿರೋಂಥ ದುನಿಯಾ ವಿಜಿ ಇನ್ನು ಮುಂದೆ ಗೌರವಯುತವಾಗಿ ನಡ್ಕೋಬೇಕು ಅನ್ನೋದು ನನ್ನ ಅವರಲ್ಲೊಂದು ಮನವಿ. ಜೊತೆಗೆ ಈ ಸಭೆಯಲ್ಲಿ ಇನ್ನೊಂದು ಡ್ರಾಮಾನೂ ನಡೀತು. ಪರ್ಯಾಯ ಒಕ್ಕೂಟದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ್ ಅವರನ್ನು ಸುಡೋದಾಗಿ ಹೇಳಿದ್ದ ವಿಜಿ ವಿರುದ್ಧ ಸಭೆಗೆ ಸೀಮೆ ಎಣ್ಣೆ ತಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ದುನಿಯಾ ವಿಜಿಯವರು ಈ ರಾಜೇಶ್ ಬ್ರಹ್ಮಾವರ್ ಅವ್ರು ಇಟ್ಕೊಂಡು ಈ ಹೆಣ್ಮಕ್ಳು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡಿ ಸುಟ್ಟಾಕ್ಬಿಡ್ತೀವಿ ಮಾಡ್ತೀವಿ ಅಂತೆಲ್ಲ ಆ ಥರ ಹೇಳಿಕೆ ಕೊಡೋದು ಭಾಳ ಆ್ಯಕ್ಚುಲಿ ಎಲ್ಲ ನಿರ್ಮಾಪಕರು, ಯಾಕಂದ್ರೆ ನಿರ್ಮಾಪಕರು ಸಂಘಕ್ಕೆ ರಾಜೇಶ್ ಬ್ರಹ್ಮ ಅವ್ರು ಸಪೋರ್ಟ್ ಮಾಡ್ತಾನೆ ಒಂದು ದೃಷ್ಟಿಯಿಂದ ಅವನ ಹತ್ರ ದೃಷ್ಟಿ ಇಟ್ಕೊಂಡು ಅವರು ಮಾತಾಡಿದ್ದು ಎಲ್ಲ ಕಂಡ್ನಿ ಅಂತ ಎಲ್ಲ ನಿರ್ಮಾಪಕರು ಭಾಳ ಬೇಸರ ಪಟ್ಕೊಂಡು ಆ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಒಟ್ಟಾರೆ ನಿರ್ಮಾಪಕರ ಸಂಘದ ಸಭೆ ಇವತ್ತು ವಿಜಿಮಯವಾಗಿತ್ತು. ಇನ್ನು ಇದೇ ವೇಳೆ ದುನಿಯಾ ವಿಜಿಗೆ ನಿರ್ಮಾಪಕರ ಸಂಘದಿಂದ ಎಚ್ಚರಿಕೆ ಪತ್ರವನ್ನು ನೀಡಿದ್ದು ವಿವಾದ ತಾರಕಕ್ಕೇರಿದೆ. ಇನ್ನು ಈ ವಿವಾದ ಯಾವ ಮಟ್ಟಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೇವಣ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಚೆನ್ನೈ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ಸ್ಫೋಟ ಕುರಿತಂತೆ ತಮಿಳುನಾಡು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಗರದಲ್ಲಿಯೇ ಮೊಕ್ಕಾಂ ಹೂಡಿರುವ ಪೊಲೀಸರು ಇಂದು ರೈಲ್ವೆ ನಿಲ್ದಾಣದ ಹಲವರು ಹಮಾಲಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ನಿಲ್ದಾಣದ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ನಿರತವಾಗಿದ್ದಾರೆ. ಚೆನ್ನೈ ರೈಲು ನಿಲ್ದಾಣದಲ್ಲಿ ಸ್ಫೋಟ ಪ್ರಕರಣ. ಸಿಲಿಕಾನ್ ಸಿಟಿಯಲ್ಲಿ ತೀವ್ರಗೊಂಡ ತನಿಖೆ. ಚೆನ್ನೈ ರೈಲು ನಿಲ್ದಾಣದಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಪೊಲೀಸರು ನಗರದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇವತ್ತು ಕೂಡ ಸಿಬಿಸಿಐಡಿ ಪೊಲೀಸರು ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ್ರು. ಸಿಬಿಸಿಐಡಿ ಸೈಬರ್ ಕ್ರೈಮ್ ಎಸ್ಪಿ ಜಯಗೌರಿ ಮತ್ತು ಎಸ್ಪಿ ಅಮರಸನ್ ನೇತೃತ್ವದ ತಂಡ ತನಿಖೆಯನ್ನ ತೀವ್ರಗೊಳಿಸಿದೆ. ಪೊಲೀಸರಿಂದ ಹಮಾಲಿಗಳ ವಿಚಾರಣೆ, ನಿಲ್ದಾಣದಲ್ಲಿ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ. ಇಂದು ತನಿಖಾ ತಂಡ ಬೆಂಗಳೂರು ರೈಲ್ವೆ ನಿಲ್ದಾಣದ 6 ಮಂದಿ ಹಮಾಲಿಗಳ ವಿಚಾರಣೆ ನಡೆಸಿದೆ. ಚೆನ್ನೈನಲ್ಲಿ ಸ್ಫೋಟಕ್ಕೂ ಮುನ್ನ ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಗುವಾಹಟಿ ಎಕ್ಸ್ಪ್ರೆಸ್ ರೈಲು ನಿಂತಿದ್ದ ಪ್ಲಾಟ್ಫಾರ್ಮ್ನಲ್ಲಿ ಈ ಹಮಾಲಿಗಳು ಕಾರ್ಯನಿರ್ವಹಿಸ್ತಾ ಇದ್ರು. ಜೊತೆಗೆ ನಿಲ್ದಾಣದಲ್ಲಿ ಅಂದು ಸೆರೆಯಾದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಚೆನ್ನೈ ಸ್ಟೇಷನ್ನಲ್ಲಿ ಸ್ಫೋಟಗೊಳ್ಳೋ ಕೆಲ ನಿಮಿಷಗಳ ಮುಂಚೆ ಅದೇ ಬೋಗಿಯಿಂದ ಇಳಿದು ಹೋಗಿದ್ದ ಶಂಕಿತ ವ್ಯಕ್ತಿಯ ದೃಶ್ಯ ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ಚೆನ್ನೈ ಸಿಐಡಿ ತಂಡ ವಿಚಾರಣೆಯನ್ನ ತೀವ್ರಗೊಳಿಸಿದ್ದು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರೆಸಿದೆ. ಶಂಕಿತರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಪ್ರಕರಣದ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಏಪ್ರಿಲ್ 12ರಂದು ಬೆಂಗಳೂರಿನ ಗಂಗಮ್ಮನ ಗುಡಿ ಬಳಿ ಟೆಕ್ಕಿಯೊಬ್ಬರಿಂದ ದರೋಡೆ ಮಾಡಲಾಗಿದ್ದ ಸ್ವಿಫ್ಟ್ ಕಾರನ್ನ ಕೇರಳದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾಸರಗೋಡ್ನಲ್ಲಿ ಕಾರನ್ನ ವಶಪಡಿಸಿಕೊಳ್ಳಲಾಗಿದ್ದು ಕಾರ್ನಲ್ಲಿ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಕಾರನ್ನ ಜಪ್ತಿ ಮಾಡಿರೋ ಕೇರಳ ಪೊಲೀಸರು ಆರೋಪಿಯೊಬ್ಬನನ್ನ ಬಂಧಿಸಿ 68 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಗಂಗಮ್ಮನ ಗುಡಿ ಬಳಿ ಏಪ್ರಿಲ್ 12ರ ನಸುಕಿನ ಜಾವ HP ಕಂಪನಿಯ ಉದ್ಯೋಗಿ ಸಜಿತ್ ಕೆಲಸ ಮುಗಿಸಿಕೊಂಡು ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಮನೆಗೆ ಹೋಗ್ತಾ ಇದ್ರು. ಆಗ ಬೈಕ್ನಲ್ಲಿ ಬಂದಿದ್ದ 6 ಮಂದಿ ದುಷ್ಕರ್ಮಿಗಳು ಸಜಿತ್ ಮೇಲೆ ಹಲ್ಲೆ ನಡೆಸಿ ಅವರ ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಕಾರನ್ನ ದರೋಡೆ ಮಾಡಿಕೊಂಡು ಹೋಗಿದ್ರು. ಇದೀಗ ಕೇರಳದಲ್ಲಿ ಕಾರು ಪತ್ತೆಯಾಗಿದ್ದು ಕಾರ್ನಲ್ಲಿದ್ದ 4 ಪರಾರಿಯಾಗಿದ್ದಾರೆ. ಈ ವೇಳೆ ಜೋಸೆಫ್ ಎಂಬಾತನನ್ನ ಬಂಧಿಸಲಾಗಿದೆ. ಈಗಾಗಲೇ ಬೆಂಗಳೂರಿನ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಕಾಸರಗೋಡಿಗೆ ತೆರಳಿದೆ. ಸುಮಾರು 68 kg ಗಾಂಜಾ ಸಮೇತ ಆ ಒಂದು ವಾಹನವನ್ನು ಅವರು ಅಲ್ಲಿ ಹಿಡಿದಿದ್ದಾರೆ. ಸೊ ಇದರಲ್ಲಿ ನಾವು ಅಲ್ಲಿನ ಅಧಿಕಾರಿ ಜೊತೆ ಸಂಪರ್ಕ ಮಾಡಿದಾಗ ಈ ಆರೋಪಿಗಳೆಲ್ಲ ಕೇರಳದಿಂದ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿಂದ ಸ್ವಲ್ಪ ಡ್ರಗ್ಸ್ ಈ ಗಾಂಜಾಗಳನ್ನು ತೊಗೊಂಡು ಯಾವುದಾದ್ರೂ ಒಂದು ವಾಹನ ಕಳ್ತನ ಮಾಡ್ಕೊಂಡು ಆ ಒಂದು ವಾಹನದಲ್ಲಿ ಈ ಗಾಂಜಾ ಎಲ್ಲ ಕೇರಳಗೆ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮತ್ತು ನಿಖರವಾದಂಥ ಮಾಹಿತಿ ತೊಗೊಳಕ್ಕೆ ಅಲ್ಲಿ ತಸ್ಕರಿ ಆದಂಥ ಆರೋಪಿ ಕಸ್ಟಡಿಯನ್ನು ನಾವು ತೊಗೊಳ್ತಾ ಇದ್ದೀವಿ. ಈಗಾಗಲೇ ಒಂದು ತಂಡವನ್ನು ನಾವು ಕೇರಳ ಕಳಿಸ್ಕೊಟ್ಟಿದ್ದೀವಿ. ಸುದ್ದಿ ಮತ್ತಷ್ಟು ಬ್ರೇಕ್ನ ನಂತರ.